ನಮಸ್ಕಾರ ಪ್ರಿಯ ವೀಕ್ಷಕರೇ, ಬಿ ಸೇಫ್. ಪ್ರಿಯ ವೀಕ್ಷಕರೇ, ಇವತ್ತಿನ ಟಾಪಿಕ್ಕು ಟ್ರೇಡಿಂಗ್ ಮೇಲಿದೆ. ಶೇರ್ ಮಾರ್ಕೆಟಲ್ಲಿ ನಾವು ಶೇರ್ನ ಪರ್ಚೇಸ್ ಮಾಡಿ ಸೇಲ್ ಮಾಡ್ತೀವಿ ಮತ್ತು ಪ್ರಾಫಿಟ್ ಕೂಡ ಅರ್ನ್ ಮಾಡ್ತೀವಿ. ಆದರೆ ಪ್ರಿಯ ವೀಕ್ಷಕರೇ, ಎಷ್ಟೋ ಜನಗಳಿಗೆ ಈ ಪ್ರಾಫಿಟ್ ಮೇಲೆ ಯಾವ ಥರ ಟ್ಯಾಕ್ಸ್ ಇದೆ, ಗೋರ್ಮೆಂಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಯಾವ ಥರ ಟ್ಯಾಕ್ಸ್ ಚಾರ್ಜ್ ಮಾಡುತ್ತೆ ಅನ್ನೋದು ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಸೊ ವಿಡಿಯೋ ಅದ್ರ ಮೇಲೆ ಹೋಗುತ್ತೆ. ಸೊ ನೋಡ್ತಾ ಇರಿ, ಲೆಟ್ಸ್ ಸ್ಟಾರ್ಟ್. ವೀಕ್ಷಕರೇ, ನಾವೇನ್ ಶೇರ್ಸ್ ನ ಪರ್ಚೇಸ್ ಮಾಡ್ತೀವಿ ಮತ್ತೆ ಅದನ್ನ ಸೇಲ್ ಮಾಡ್ತೀವಿ, ಇದು ಆಸ್ ಪರ್ ಗೌರ್ಮೆಂಟ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಇಟ್ಸ್ ಕಮ್ ಅಂಡರ್ ಕ್ಯಾಪಿಟಲ್ ಗೇನ್. ಅಂದ್ರೆ ಇದು ಒಂಥರ ಅಸೆಟ್ ತರ. ಅಸೆಟ್ ನ ಪರ್ಚೇಸ್ ಮಾಡಿ ನಾವು ಮಾರಿದ್ರೆ ಅದು ಕ್ಯಾಪಿಟಲ್ ಗೇನ್ ಅಂತ ಕರೆಯಲ್ಪಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಲ್ಯಾಂಡ್ ನ ಪರ್ಚೇಸ್ ಮಾಡಿ ಸೇಲ್ ಮಾಡಿದ್ರೆ ಇಟ್ಸ್ ಕಮ್ ಅಂಡರ್ ಕ್ಯಾಪಿಟಲ್ ಗೇನ್. ಇಟ್ಸ್ ಕಮ್ ಅಂಡರ್ ಕ್ಯಾಪಿಟಲ್ ಗೇನ್. ಸೊ ಸೇಮ್ ಶೇರ್ಸ್ ಮೇಲೂ ಇದೇ ತರ, ನಾವು ಶೇರ್ಸ್ ನ ಪರ್ಚೇಸ್ ಮಾಡಿ ಸೇಲ್ ಮಾಡಿದ್ರೆ ಇಟ್ಸ್ ಕಮ್ ಅಂಡರ್ ಕ್ಯಾಪಿಟಲ್ ಗೇನ್, ಕ್ಯಾಪಿಟಲ್ ಲಾಸ್. ಬಟ್ ವೀಕ್ಷಕರೇ, ನೀವು ಶೇರ್ಸ್ ನ ಪರ್ಚೇಸ್ ಮಾಡ್ತೀರಾ, ಸೇಲ್ ಮಾಡ್ತೀರಾ, ಸೊ ಇದ್ರ ಮೇಲೆ ಯಾವ ತರ ಟ್ಯಾಕ್ಸ್ ಮಾಡ್ತಾರೆ? ಈಗ ಎಕ್ಸಾಂಪಲ್, ನೀವು ಇವತ್ತೇ ಪರ್ಚೇಸ್ ಮಾಡಿ ನೆಕ್ಸ್ಟ್ ವೀಕ್ ಸೇಲ್ ಮಾಡ್ತೀರಾ. ಸೊ ಇದು ಶಾರ್ಟ್ ಟರ್ಮ್ ಆಗುತ್ತೆ. ನೀವು 2 ವರ್ಷ 1 ವರ್ಷ ಮೇಲಿಟ್ರೆ ಅದು ಲಾಂಗ್ ಟರ್ಮ್ ಆಗುತ್ತೆ. ಸೊ ಫಸ್ಟ್ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು ಮತ್ತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಂತ ನೋಡ್ಬೇಕು. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ನಾವು ಬರೋಣ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ವೆನ್ ಯು ಸೇಲ್ ಶೇರ್ಸ್ ವಿದಿನ್ 1 year ಆಫ್ ಹೋಲ್ಡಿಂಗ್. ವೆನ್ ಯು ಸೇಲ್ ಶೇರ್ಸ್ ವಿದಿನ್ 1 year ಆಫ್ ಹೋಲ್ಡಿಂಗ್, ನೀವು ಶೇರ್ಸ್ ನ ಪರ್ಚೇಸ್ ಮಾಡಿ 1 ವರ್ಷಗಳ ಒಳಗಡೆನೆ ಅದನ್ನ ಹೋಲ್ಡ್ ಮಾಡಿ ಅದ್ರ ಒಳಗಡೆ ನೀವು ಮಾರಾಟ ಮಾಡಿ ಪ್ರಾಫಿಟ್ ನ ತಗೊಂಡ್ರೆ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೆಯಲ್ಪಡುತ್ತೆ. ಸೊ ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ ಯಾವ ತರ ಟ್ಯಾಕ್ಸ್ ಇದೆ? ಡಿಯರ್ ಫ್ರೆಂಡ್ಸ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ 15% ಟ್ಯಾಕ್ಸ್ ಇದೆ. 15% ಟ್ಯಾಕ್ಸ್ ಇದೆ. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನೀವು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? ಪರ್ಚೇಸ್ ಪ್ರೈಸ್ ಮೈನಸ್ ಎಕ್ಸ್ಪೆನ್ಸಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಪರ್ಚೇಸ್ ಮಾಡ್ತೀರಾ 100 rupeesಗೆ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಮಾರ್ತೀರಾ 200 rupeesಗೆ. ಸೊ ಪರ್ಚೇಸ್ ಪ್ರೈಸ್ಗಿಂತ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಆದರೆ ಇಟ್ಸ್ ಕಾಲ್ಡ್ ಪ್ರಾಫಿಟ್. ಆಮೇಲೆ ನಾನು ಇವಾಗ ಎಕ್ಸ್ಪೆನ್ಸಸ್ ಅಂತ ಹೇಳಿದೆ. ಎಕ್ಸ್ಪೆನ್ಸಸ್ ಏನ್ ಬರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್, ಇವಾಗ ಬ್ರೋಕರೇಜ್ ಚಾರ್ಜ್ ಮಾಡ್ತಾರೆ. ನಿಮ್ದು ಡಿಮ್ಯಾಟ್ ಅಕೌಂಟ್ ಇರುತ್ತೆ, ನೀವು ಡೈರೆಕ್ಟ್ ಹೋಗಿ ಶೇರ್ನ ಪರ್ಚೇಸ್ ಮಾಡೋಕ್ಕಾಗಲ್ಲ, ಬ್ರೋಕರ್ ಬೇಕು. ಸೊ ನೀವು ಡಿಮ್ಯಾಟ್ ಅಕೌಂಟ್ ತೆಗೆದಿರ್ತೀರ, ಆ್ಯಪಲ್ಲೆಲ್ಲ ಯೂಸ್ ಮಾಡ್ತೀರಾ. ಸೊ ಅವರು 0.2%, 0.1% ಬ್ರೋಕರೇಜ್ ಚಾರ್ಜ್ ಮಾಡ್ತಾರೆ. ಸೊ ಇದು ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ಸೊ ಇದನ್ನ ಬಿಟ್ಟು 15% ನೀವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕೊಡಬೇಕಾಗುತ್ತೆ. ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಇವಾಗ ನೀವು ಕೇಳಬಹುದು, ಇವಾಗ ಪ್ರಾಫಿಟ್ ಮಾಡಿದ್ರೆ ನಾವು 15% ಟ್ಯಾಕ್ಸ್ ತುಂಬಬೇಕು, ಇನ್ ಕೇಸ್ ಲಾಸ್ ಆದ್ರೆ ಏನ್ ಮಾಡಬೇಕು? ಆಬ್ವಿಯಸ್ಲಿ ಮೈಂಡ್ ಅಲ್ಲಿ ಬಂದೇ ಬರುತ್ತೆ. ನೀವು ಕಂಟಿನ್ಯೂಸ್ ಆಗಿ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಪ್ರಾಫಿಟ್ ಲಾಸ್ ಎರಡೂ ಇರುತ್ತೆ. ಕಂಟಿನ್ಯೂಸ್ ಆಗಿ ಪ್ರಾಫಿಟ್, ಕಂಟಿನ್ಯೂಸ್ ಆಗಿ ಲಾಸ್ ಆ ತರ ಇರಲ್ಲ. ಸೊ ಪ್ರಾಫಿಟ್ ಲಾಸ್ ಎರಡು. ಸೊ ಲಾಸ್ ಆದ್ರೆ ಏನ್ ಮಾಡ್ಬೇಕು? ಡಿಯರ್ ಫ್ರೆಂಡ್ಸ್, ಇಲ್ಲೊಂದು ಒಳ್ಳೆ ಆಪ್ಷನ್ ಇದೆ ಲಾಸ್ ಆದ್ರೆ. ಫಾರ್ ಎಕ್ಸಾಂಪಲ್, ನೀವು ಈ ವರ್ಷ 1 ಲಕ್ಷ ಲಾಸ್ ಅಲ್ಲಿ ಇದ್ದೀರಾ. ಸೊ ಈ ಲಾಸ್ ನೀವು 8 ವರ್ಷ ತನಕ, ನೆಕ್ಸ್ಟ್ 8 year ತನಕ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಈ ಲಾಸ್ ನ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಯಾವ ತರ ಅಂದ್ರೆ ನೋಡೋಣ ಬನ್ನಿ. ಇವಾಗ ಈ ವರ್ಷ ನಿಮ್ಗೆ 2 ಲಕ್ಷ ಲಾಸ್ ಆಗಿದೆ. ಓಕೆ, ನೆಕ್ಸ್ಟ್ ಇಯರ್ ನಿಮಗೆ 3 lakh ಪ್ರಾಫಿಟ್ ಆಗುತ್ತೆ. ಸೊ 3 lakh ಮೇಲೆ ನೀವು 15% ಟ್ಯಾಕ್ಸ್ ತುಂಬಬೇಕಾಗಿಲ್ಲ. ಸೊ ಲಾಸ್ಟ್ ಇಯರ್ ನಿಮ್ಗೆ ಏನಾಗಿದೆ? 2 lakh ಲಾಸ್ ಆಗಿದೆ. 3 lakh ಮೈನಸ್ 2 lakh ಮೈನಸ್ ಮಾಡಿದ್ರೆ 1 lakh ಉಳಿತು. ಮಿಕ್ಕಿರೋ ಅಮೌಂಟ್ ಮೇಲೆ ನೀವು ಟ್ಯಾಕ್ಸ್ ನ ಪೇ ಮಾಡಬೇಕಾಗುತ್ತೆ. ಸೊ ಹಿಂಗೆ ಲಾಸ್ ಜಾಸ್ತಿ ಇದ್ರೆ ನೀವು 8 year ತನಕ ಕಂಟಿನ್ಯೂಸ್ ಆಗಿ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ಬೋದು.
ಪ್ರಿಯ ವೀಕ್ಷಕರೇ, ಇನ್ನೊಂದು ವಿಷಯ, ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಇನ್ ಕೇಸ್ ನಿಮ್ ಇನ್ಕಮ್ ಮೋರ್ ದೆನ್ 2,50,000 ಹೋದ್ರೆ, ಅಂದ್ರೆ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ ಏನಿದೆ ಅಂದ್ರೆ ಅಪ್ ಟು 2,50,000 ಎಕ್ಸಂಪ್ಷನ್ ಇದೆ. ಬಟ್ ಇನ್ ಕೇಸ್ ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 2,50,000 ಅಬವ್ ಹೋದ್ರೆ 15% ಪ್ಲಸ್ 4% ಸೆಸ್ ನೀವು ಕೊಡಬೇಕಾಗುತ್ತೆ. ಸೊ ಇನ್ ಕೇಸ್ 2,50,000 ಅಬವ್ ಹೋದ್ರೆ ಮಾತ್ರ 15% ಪ್ಲಸ್ 4% ಕೊಡಬೇಕು. ಇಲ್ಲ 2,50,000 ಒಳಗಡೆ ಇದ್ರೆ ಓನ್ಲಿ 15% ಟ್ಯಾಕ್ಸ್ ನೀವು ಕೊಡಬೇಕಾಗುತ್ತೆ. ಸೊ ಪ್ರಿಯ ವೀಕ್ಷಕರೇ, ನೆಕ್ಸ್ಟ್ ಬನ್ನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಾಸ್ ಬಗ್ಗೆ ಮಾತಾಡೋಣ. ಇವಾಗ ನೆಕ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ವೆನ್ ಯು ಆರ್ ಹೋಲ್ಡಿಂಗ್ ಶೇರ್ಸ್ ಮೋರ್ ದೆನ್ 12 ಮಂತ್, ಮೋರ್ ದೆನ್ 1 year. 1 year ಆದ್ಮೇಲೆ ನೀವು ಅದನ್ನ ಹೋಲ್ಡ್ ಮಾಡಿ ಸೇಲ್ ಮಾಡಿದ್ರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಬರುತ್ತೆ. ಇನ್ ಕೇಸ್ ಅದು ಪ್ರಾಫಿಟ್ ಆದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಸ್ ಆದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್. ಇಲ್ಲಿ ಟ್ಯಾಕ್ಸ್ ರೇಟ್ ಡಿಫರೆಂಟ್ ಇದೆ. ಡಿಯರ್ ಫ್ರೆಂಡ್ಸ್, 2018 ಬಜೆಟ್ ಆಯ್ತಲ್ಲ, ಇಂಡಿಯನ್ ಬಜೆಟ್, ಅದಕ್ಕಿಂತ ಮುಂಚೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫುಲ್ಲಿ ಎಕ್ಸಮ್ಟ್ ಇತ್ತು. ಆದ್ರೆ 2018 ಬಜೆಟ್ ಆದ್ಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ ಕೂಡ ಟ್ಯಾಕ್ಸ್ ನ ಚಾರ್ಜ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಪ್ರಿಯ ವೀಕ್ಷಕರೇ, ಇಲ್ಲಿ ಏನಿದೆ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೋರ್ ದೆನ್ 1 lakh ಇನ್ಕಮ್ ಆದ್ರೆ, ಮೋರ್ ದೆನ್ 1 lakh ಪ್ರಾಫಿಟ್ ಆದ್ರೆ ಮಾತ್ರ ನೀವು ಟ್ಯಾಕ್ಸ್ ಕಟ್ಟಬೇಕು. 10% ಕಟ್ಟಬೇಕು. ಮೋರ್ ದೆನ್ 1 lakh ಎಕ್ಸೀಡ್ ಆದ್ರೆ ನೀವು 10% ಟ್ಯಾಕ್ಸ್ ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಕಟ್ಟಬೇಕು. ಇನ್ ಕೇಸ್ 1 lakh ಬಿಲೋ ಇದ್ರೆ ನೀವು ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಇದೊಂದು ಬೆನಿಫಿಟ್ ಇದೆ. ಮೋರ್ ದೆನ್ 1 lakh ಓನ್ಲಿ ಯು ಕ್ಯಾನ್ ಪೇ ದ ಟ್ಯಾಕ್ಸ್. ವೀಕ್ಷಕರೇ, ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಕೂಡ ಲಾಸ್ ಇರುತ್ತೆ. ಸೊ ಇದನ್ನು ಕೂಡ ಸೇಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ತರನೇ 8 year ತನಕ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ಬೋದು. ನಾನು ಹೇಳಿದ್ನಲ್ಲ ಅವಾಗ, ಸೇಮ್ ಅದೇ ತರ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ಬಹುದು. ಪ್ರಿಯ ವೀಕ್ಷಕರೇ, ಇದು ಲಿಸ್ಟೆಡ್ ಕಂಪ್ನಿ ಶೇರ್ ಆಯ್ತು. ಅಂದ್ರೆ ಕಂಪ್ನಿ ವಿಚ್ ದೋಸ್ ರಿಜಿಸ್ಟರ್ ಅಂಡರ್ BSE ಅಂಡ್ NSE, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂಡ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇನ್ನೊಂದು ಬರುತ್ತೆ ಅನ್ಲಿಸ್ಟೆಡ್ ಶೇರ್ಸ್ ಅಂತ. ಲಿಸ್ಟೆಡ್ ಶೇರ್ಸ್ ಅಂದ್ರೆ ಪಬ್ಲಿಕ್ ಕಂಪ್ನಿ ಜನರ ಹತ್ರ, ಪಬ್ಲಿಕ್ ಹತ್ರ, ಇನ್ಸ್ಟಿಟ್ಯೂಷನ್, ರಿಟೇಲರ್ ಹತ್ರ, ಎಲ್ಲರ ಹತ್ರ ಶೇರ್ಸ್ ನ ಕಲೆಕ್ಟ್ ಮಾಡಿ ಏನ್ ಬಿಸ್ನೆಸ್ ಮಾಡ್ತಾರೆ, ಅದಕ್ಕೆ ಪಬ್ಲಿಕ್ ಕಂಪ್ನಿ ಅಂತ ಕರೀತಾರೆ. ಬಟ್ ಅನ್ಲಿಸ್ಟೆಡ್ ಶೇರ್ಸ್ ಏನಾಗುತ್ತೆ, ಪಬ್ಲಿಕ್ ಕಂಪ್ನಿಯಲ್ಲಿ ಇರುತ್ತೆ, ಪ್ರೈವೇಟ್ ಕಂಪ್ನಿಗೂ ಬರುತ್ತೆ. ಅಂದ್ರೆ ಪರ್ಟಿಕ್ಯುಲರ್ ನೀವು ಎಂಪ್ಲಾಯರ್ ಹತ್ರ ಸಮ್ ಶೇರ್ಸ್ ನ ತಗೊಂಡು ಅಲ್ಲೇ ಮಾರಾಟ ಮಾಡ್ತೀವಲ್ಲ, ಅದಕ್ಕೆ ಅನ್ಲಿಸ್ಟೆಡ್ ಶೇರ್ಸ್ ಅಂತಾರೆ. ಇದು ಇಟ್ಸ್ ನಾಟ್ ಕಮ್ ಅಂಡರ್ NSE ಅಂಡ್ BSE. ಇಷ್ಟೇ ವ್ಯತ್ಯಾಸ, ಜಾಸ್ತಿ ಏನಿಲ್ಲ. ಎನಿ ಪ್ರೈವೇಟ್ ಕಂಪ್ನಿ, ಈಗ ನೀವು ಈಗ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರ ಪ್ರೈವೇಟ್, ಪರ್ಟಿಕ್ಯುಲರ್ ಅಲ್ಲಿ ಇಷ್ಟು ಅಮೌಂಟ್ ಕೊಟ್ಟು ನೀವು ಆ ಪರ್ಟಿಕ್ಯುಲರ್ ಶೇರ್ಸ್ ನ ತಗೋಬಹುದು, ಅಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ, ಅದಕ್ಕೆ ಅನ್ಲಿಸ್ಟೆಡ್ ಶೇರ್ಸ್ ಅಂತಾರೆ. ಸೊ ಇದ್ರ ಟ್ಯಾಕ್ಸ್ ರೇಟ್ ಬೇರೆ ಇದೆ. ಇದ್ರ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೂಡ ಬೇರೆ ಇದೆ. ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಾಸ್ ಏನಂತ ತಿಳ್ಕೊಳ್ಳೋಣ ಬನ್ನಿ ಪ್ರಿಯ ವೀಕ್ಷಕರೇ. ಇಲ್ಲಿ ನೀವು 2 year ವರೆಗೂ ಶೇರ್ಸ್ ನ ಹೋಲ್ಡ್ ಮಾಡಿ ಮಾರಾಟ ಮಾಡಿದ್ರೆ 2 year ಒಳಗಡೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೆಯಲ್ಪಡುತ್ತೆ. ಅಲ್ಲಿ ಲಿಸ್ಟೆಡ್ ಶೇರ್ಸ್ ಅಲ್ಲಿ ಬಿಲೋ 12 ಮಂತ್ ಒಳಗಡೆ ನೀವೇನಾದ್ರೂ ಪರ್ಚೇಸ್ ಮಾಡಿ ಮಾರಿದ್ರೆ ಅದು ಶಾರ್ಟ್ ಟರ್ಮ್. ಇಲ್ಲಿ ಅನ್ಲಿಸ್ಟೆಡ್ ಶೇರ್ಸ್ ಅಲ್ಲಿ 2 year ತನಕ ಟೈಮ್ ಇದೆ. 2 year ಒಳಗಡೆ ನೀವು ಪರ್ಚೇಸ್ ಮಾಡಿ ಸೇಲ್ ಮಾಡಿ ಹೋಲ್ಡ್ ಮಾಡಿ ಮಾರಿದ್ರೆ ಅದಕ್ಕೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಾಸ್ ಅಂತಾರೆ. ಇಲ್ಲಿ ಟ್ಯಾಕ್ಸ್ ರೇಟ್ ಏನಿದೆ ಅಂದ್ರೆ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ ಇದೆ ಅಲ್ಲ, 2,50,000 ತನಕ ಎಕ್ಸಂಪ್ಷನ್ ಇದೆ. ಅದ್ರ ಮೇಲೆ ಏನ್ ಪರ್ಸೆಂಟೇಜ್ ಬರುತ್ತಲ್ಲ ಅದ್ರ ಮೇಲೆ ನೀವು ಟ್ಯಾಕ್ಸ್ ಕಟ್ಕೊಂಡು ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಸ್ಯಾಲರಿ ಪರ್ಸನ್, ಬಿಸ್ನೆಸ್ ಪರ್ಸನ್ ಯಾವ ತರ ಟ್ಯಾಕ್ಸ್ ಕಟ್ತಾರಲ್ಲ ಅದೇ ತರ ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಕಟ್ಟಬೇಕು, ಅನ್ಲಿಸ್ಟೆಡ್ ಶೇರ್ಸ್ ಅಲ್ಲಿ ಮಾತ್ರ. ನೆಕ್ಸ್ಟ್ ಅನ್ಲಿಸ್ಟೆಡ್ ಶೇರ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಏನು? ಇಫ್ ಯು ಆರ್ ಹೋಲ್ಡಿಂಗ್ ಶೇರ್ಸ್ ಮೋರ್ ದೆನ್ 2 years, ಇಟ್ಸ್ ಕಮ್ ಅಂಡರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡ್ ಲಾಸ್ ಅನ್ಲಿಸ್ಟೆಡ್ ಶೇರ್ಸ್ ಅಲ್ಲಿ. ಸೊ ಇಲ್ಲಿ ಟ್ಯಾಕ್ಸ್ ಯಾವ ತರ ಇದೆ ಅಂದ್ರೆ 20% ಟ್ಯಾಕ್ಸ್ ನೀವು ಕಟ್ಟಬೇಕಾಗುತ್ತೆ. ಮೋರ್ ದೆನ್ 2 year ಹೋದ್ರೆ 20% ಟ್ಯಾಕ್ಸ್ ನೀವು ಕಟ್ಟಬೇಕಾಗುತ್ತೆ. ಸೊ ಇಲ್ಲಿ ಲಾಸ್ ಕ್ಯಾರಿ ಫಾರ್ವರ್ಡ್ ಸೇಮ್ ಹಂಗೆ ಮಾಡ್ಕೊಂಡು ಹೋಗ್ಬೋದು. ಬಟ್ ಲಿಸ್ಟೆಡ್ ಶೇರ್ಸ್ ಅಲ್ಲಿ ಬೆನಿಫಿಟ್ ಜಾಸ್ತಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಲ್ಲಿ 1 ಲಕ್ಷ ಅಬವ್ ಹೋದ್ರೆ ಮಾತ್ರ ಟ್ಯಾಕ್ಸ್ ಕಟ್ಟಬೇಕು, ಬಿಲೋ 1 ಲಕ್ಷ ಎಕ್ಸಮ್ಟ್ ಇದೆ. ಬಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ನಾನು ಹಂಗಲ್ಲ, 15% ಕಟ್ಟಲೇಬೇಕು. ಸೊ ಇದು ಟ್ಯಾಕ್ಸ್ ರೇಟ್ ಬಗ್ಗೆ ನಾನು ಹೇಳಿದ್ದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.